ಹಾಯ್ ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಮನೆಯ ಸುಷ್ಮಾ ಮಾತಾಡೋದು. ಇವತ್ತೇನು ಟಾಪಿಕ್ಕು ಅಂತ ಹೇಳೋದಾದರೆ ಜಾಬ್, ವರ್ಕ್ ಫ್ರಮ್ ಹೋಮ್ ಜಾಬು. ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾನೆ ಇರ್ತೀನಿ ಎಲ್ಲೆಲ್ಲಿ ಜಾಬ್ ಇದೆ, ಯಾವ ಏರಿಯಾದಲ್ಲಿ ಜಾಬ್ ಇದೆ. ಬಿಕಾಸ್ ನಿಮಗೆ ಹೆಣ್ಮಕ್ಳಾಗಿ ನಾವು ಮನೇಲಿ ಕೂತ್ಕೊಂಡು ಸುಮ್ಮನೆ ಟೈಮ್ ವೇಸ್ಟ್ ಮಾಡಿಕೊಂಡು ಕೂರೋದಲ್ಲ. ಸೊ ಮಕ್ಕಳು ಮಲಗಿರ್ತಾರೆ ಇವಾಗ, ಓಕೆ, ಆಫ್ಟರ್ ಡೆಲಿವರಿ ಆದಮೇಲೆ ನಮ್ಮಂಥ ಹೆಣ್ಮಕ್ಳುಗಳಿಗೆ ಸ್ವಲ್ಪ ರೆಸ್ಟ್ ಬೇಕಾಗುತ್ತೆ. ಆ ರೆಸ್ಟಲ್ಲಿ ಕೂಡ ಮಗುನೂ ನೋಡ್ಕೊಳ್ಳೋದಿರುತ್ತೆ. ಸೊ 2 ವರ್ಷ 3 ವರ್ಷದವರೆಗೂ ಮನೇಲೇ ಇರಬೇಕಾಗುತ್ತೆ. ಅಂಥ ಹೆಣ್ಮಕ್ಳಿಗೆ ಇದು ಯೂಸ್ಫುಲ್ ಆಗೋವಂಥ ವಿಡಿಯೋ. ಹಾಗೆ ಮನೇಲೇ ಕೂತ್ಕೊಂಡು ಸ್ಟಡಿ ಮಾಡಿರ್ಬೋದು. ಅಂದರೆ ಇವಾಗ BCom ಓದ್ತಿರ್ಬೋದು, ಇಲ್ಲ 12th ಪಾಸ್ ಈಗ ಕಾಲೇಜ್ಗೆ ಹೋಗ್ತಿರ್ಬೋದು. ರನ್ನಿಂಗ್ ಇವಾಗ ಏನು ಅಂದರೆ ಅವ್ರ ಖರ್ಚು ಅವರೇ ನೋಡ್ಕೊಳ್ಳೋದಕ್ಕೆ ತುಂಬಾ ಬೆಸ್ಟು ಇದು ಆ್ಯಪು ಅಂತಲೇ ಹೇಳ್ಬೋದು. ಈ ಆ್ಯಪಲ್ಲಿ ನೀವು ಯಾವುದೇ ಥರ ವರ್ಕ್ ಮಾಡ್ಬೋದು. ಈಸಿಯಾಗಿ ನಿಮಗೆ ಸ್ಕಿಲ್ ಅನ್ನೋದು ಇದ್ದರೆ ಸಾಕು, ನೀವು ಈಸಿಯಾಗಿ ಆರಾಮಾಗಿ ವರ್ಕ್ ಮಾಡ್ಕೊಂಡು ಹೋಗ್ಬೋದು. ಯಾವ ಥರ ಅಂದರೆ ಇವಾಗ ಎಲ್ಲರೂ ಎಕ್ಸ್ಪ್ಲೈನ್ ಮಾಡಿರ್ತಾರೆ, ಬಟ್ ಆದರೆ ಕೆಲವ್ರಿಗೆ ಹೇಗೆ ಮಾಡ್ಕೋಬೇಕು, ಹೇಗೆ ಏನು ಕೇಳ್ತಾರೆ ಅನ್ನೋದ್ರ ಬಗ್ಗೆನೂ ಕೂಡ ತುಂಬಾ ಕ್ಯೂರಿಯಾಸಿಟಿ ಇರುತ್ತೆ. ಅದ್ರ ಬಗ್ಗೆ ನಾನು ನಿಮಗೆ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಸೊ ಇದರಲ್ಲಿ ನಾನು ಕೂಡ ವರ್ಕ್ ಮಾಡ್ತೀನಿ. ಯಾವಾಗ ಫ್ರೀ ಟೈಮ್ ಇರುತ್ತೆ ನೋಡಿ, ಅಂದರೆ ನನ್ನ ಮಗು ಇದೆ, ಸೊ ನನ್ನ ಮಗು ಮಲಗಿದ್ಮೇಲೆ ನಾನು ಫ್ರೀ ಟೈಮಲ್ಲಿ, ಅಂದರೆ ನನಗೆ ಯಾವುದು ಕನ್ವೆಂಟ್ ಆಗುತ್ತೆ ಫ್ರೀ ಟೈಮ್, ಆ ಟೈಮಲ್ಲಿ ಮಾತ್ರ ಮಾಡ್ಕೋತೀನಿ. ಸೊ ನಿಮಗೂ ಕೂಡ ಎಕ್ಸ್ಪ್ಲೈನ್ ಮಾಡ್ತೀನಿ ಯಾವ ಥರ ಅಂತ. ಸುಮ್ಮನೆ ಹೆಣ್ಮಕ್ಳಂತೂ ಮನೇಲಿ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡೋದಕ್ಕೆ ಹೋಗಬೇಡಿ. ಯಾಕೆಂದರೆ ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ಹಸ್ಬೆಂಡ್ ಹತ್ರನೇ, ಮದುವೆ ಆಗಿರೋರು ಹಸ್ಬೆಂಡ್ ಹತ್ರನೇ ಕೇಳೋದಕ್ಕಾಗಲ್ಲ. ಇಲ್ಲ ಪೇರೆಂಟ್ಸ್, ಮದುವೆ ಆಗದೆ ಇರೋ ಸ್ಟೂಡೆಂಟ್ಗಳು ಅಂದರೆ ಪೇರೆಂಟ್ಸ್ ಹತ್ರನೂ ಕೇಳೋದಕ್ಕಾಗಲ್ಲ. ಎಲ್ಲದಕ್ಕೂ ಒಂದು ಇದಿರುತ್ತೆ, ಲಿಮಿಟ್ ಅಂತ ಇರುತ್ತೆ. ಸೊ ನಮ್ಮ ಖರ್ಚನ್ನ ನಾವು ನೋಡ್ಕೋಬೇಕಾಗುತ್ತೆ. ಸೊ ಹಾಗಾಗಿ ಎಜುಕೇಷನ್ಸ್ಗೂ, ಅಂದರೆ ಸ್ಟೂಡೆಂಟ್ಗಳಿಗೆ ಎಜುಕೇಷನ್ಸ್ಗೂ ನೆಕ್ಸ್ಟು ಅವ್ರಿಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಅದರಿಂದ ನೀವು ವರ್ಕ್ ಫ್ರಮ್ ಹೋಮ್ನ ಆಯ್ಕೆ ಮಾಡ್ಕೊಳ್ಳಿ. ನಿಮ್ಗೆ ಯಾವುದು ಫ್ರೀ ಟೈಮಲ್ಲಿ ಮಾಡ್ಕೋಬೋದು ಅನಿಸುತ್ತೆ, ಆ ಟೈಮಲ್ಲಿ ನೀವು ಆರಾಮಾಗಿ ವರ್ಕ್ನ ಮಾಡ್ಕೊಂಡು ಹೋಗ್ತಾ ಇರ್ಬೋದು. ಇದಕ್ಕೆ ನೀವು 12th ಪಾಸ್ ಆಗಿದ್ರೂ ಸಾಕು, ನೀವು ಇದಕ್ಕೆ ಅಪ್ಲೈ ಮಾಡ್ಕೋಬೋದು ಆರಾಮಾಗಿ. ನಿಮಗೆ ಇಂಗ್ಲೀಷ್ ನಾಲೆಜು ಸ್ವಲ್ಪ ಚೆನ್ನಾಗಿದ್ದರೆ ಸಾಕು, ಮತ್ತು ಅಂಡರ್ಸ್ಟ್ಯಾಂಡಿಂಗ್ ಆಗಬೇಕು. ನಿಮಗೆ ಆ ಕಡೆಯಿಂದ ಏನು ಕ್ವಶನ್ಸ್ ಬರುತ್ತೆ ಅದಕ್ಕೆ ನೀವು ಆನ್ಸರ್ ಮಾಡೋ ಥರ ಇರಬೇಕು. ಮತ್ತು ನಿಮಗೆ ಕನ್ವೆಂಟ್ ಅಂದರೆ ಯಾವ ಥರ ಅಂತಂದರೆ, ಈಗ ಆಲ್ಮೋಸ್ಟ್ 12th ಪಾಸ್ ಆಗಿರೋರಿಗೆ ಎಲ್ಲ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಂಗ್ಲೀಷು ನಾಲೆಜ್ ಫುಲ್ಲು ಅಷ್ಟಿರಲ್ಲ ಅಂದ್ರೂ ಓಕೆ, ಸ್ವಲ್ಪ ಅಂದರೆ ಈಗ ಗ್ರಾಮರ್ ಆಗಿರ್ಬೋದು, ಇವಾಗ ಅವ್ರು ಇವಾಗ ಹೇಗೆ ಮಾತಾಡ್ತಾರಲ್ವ ಅದು ನಮಗೆ ಅಂಡರ್ಸ್ಟ್ಯಾಂಡಿಂಗ್ ಆಗಬೇಕು, ರಿಪ್ಲೈ ಮಾಡೋದಕ್ಕೆ ಬರಬೇಕು. ಅಂಥವ್ರು ಇದಕ್ಕೆ ಸೂಕ್ತ ಅಂತಲೇ ಹೇಳ್ಬೋದು. 1 ಸಲ 2 ಸಲ ಬರದೇ ಇರೋರು ಕೂಡ ಟ್ರೈ ಮಾಡಿ. 1 ಸಲ 2 ಸಲ ಇಲ್ಲ 3 ಸಲ ಟ್ರೈ ಮಾಡಿ ನಿಮ್ಮ ಕೈಲಿ ಆಗೇ ಆಗುತ್ತೆ. ಸೊ ನಮ್ಗೆ ಇಂಗ್ಲೀಷ್ ಬರಲ್ಲ ಅಂತ ಕುತ್ಕೊಳ್ಳೋದು ಬೇಡ. ಸೊ ಕಲ್ತ್ಕೊಂಡು ಪ್ರಾಕ್ಟೀಸ್ ಮಾಡಿಕೊಂಡು ಅಪ್ಲೈ ಮಾಡ್ಬೋದು. ಇದಕ್ಕೆ 1 ಸಲ 2 ಸಲ ಫೇಲ್ ಆದರೂ ಪರವಾಗಿಲ್ಲ, ಇದರಲ್ಲಿ ಅಪ್ಲೈ ಮಾಡಿಕೊಂಡು ನೀವು ಇದಕ್ಕೆ ಆರಾಮಾಗಿ ಅಪ್ಲೈ ಮಾಡ್ಕೊಂಡು ಜಾಬ್ ಮಾಡ್ಬೋದು. ಸೊ ಇದರಲ್ಲಿ ಸ್ಟಾರ್ಟಿಂಗು ಏನಿರುತ್ತೆ ಅನ್ನೋದಾದರೆ ನಾನು ಹೇಳ್ತೀನಿ. ಇದು ಆ್ಯಪ್ ನೇಮ್ ಬಂದು ಫುಟ್ವರ್ಕ್ ಆ್ಯಪ್ ಅಂತೇಳಿ, ಇದು ಗೂಗಲಲ್ಲಿ ಸಿಗುತ್ತೆ. ಅಂದರೆ ನೀವು ಪ್ಲೇಸ್ಟೋರಲ್ಲಿ ಹೋಗ್ಬಿಟ್ಟು ಇನ್ಸ್ಟಾಲ್ ಮಾಡ್ಕೋಬೋದು. ಇದು ತುಂಬಾ ಈಸಿ ಆದಂಥ ಕೆಲಸ. ಇದು ವೀಕ್ಲಿ ಪೇಮೆಂಟ್ ಇರುತ್ತೆ ಈ ಆ್ಯಪಲ್ಲಿ. ಸೊ ಈಗ ಎಲ್ಲರೂ ಹೇಳ್ಬೋದು, ಏನಕ್ಕೆ ಕೆಲಸ ಮಾಡ್ತೀಯಾ, ಹೊರ್ಗಡೆ ಹೋಗಿ ದುಡಿತೀಯಾ, ಏನಕ್ಕೆ, ಹೆಣ್ಮಕ್ಳು ಆದವರು ಮನೇಲೇ ಸೀಮಿತನ, ಮನೇಲೇ ಇದ್ಬಿಡ್ಬೇಕಾ? ಸೊ ನಾವೇನು ಹೊರ್ಗಡೆ ಹೋಗಿ ಇದನ್ನು ನಾವು ಅಂದರೆ ಏನಂತಾರೆ, ನಮಗೇನೊಂದು ಐಡೆಂಟಿಫೈ ಇರುತ್ತೆ, ಅದನ್ನು ನಾವು ಮಾಡ್ಕೋಬೇಕಾಗುತ್ತೆ ಸೆಲ್ಫಾಗಿ. ಅದನ್ನು ಯಾರೂ ಕೂಡ ನಮಗೆ ನೀನು ಮಾಡು, ನಾನು ಕೊಡ್ತೀನಿ ಬಿರುದನ್ನ ಅಂತ ಯಾರೂ ಹೇಳಲ್ಲ. ನಾವೇ ಮಾಡಿಕೊಂಡು ನಾವೇ ಈ ಜಾಬನ್ನು ತೊಗೊಬೇಕಾಗುತ್ತೆ. ಸೊ ನೀವು ಮನೇಲಿ ಕುತ್ಕೊಂಡು ಅಯ್ಯೋ ಬಿಡು ನಮ್ದು ಇಷ್ಟೇ ಲೈಫು, ಪಾತ್ರೆ ಬೆಳ್ಕೊಂಡು ಅಡುಗೆ ಮಾಡ್ಕೊಂಡು ಇದ್ಬೇಡ, ಇಷ್ಟೇ ಲೈಫು ಅಂದ್ಕೊಂಡು ಯಾವತ್ತೂ ಕೂರಕ್ಕೆ ಹೋಗ್ಬಿಡಿ. ಸ್ಪೆಷಲಿ ಹೆಣ್ಮಕ್ಳಿಗೆ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹೆಣ್ಮಕ್ಳು ಇದನ್ನು ಈ ಥರ ಮಾಡೋದ್ರಿಂದ ನಿಜವಾಗ್ಲೂ ನಿಮಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಸೊ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರಾದರೂ ಡೌಟ್ ಇದ್ದರೂ ಕೂಡ ನನಗೆ ಮೆಸೇಜ್ ಮಾಡಿ. ಸೊ ನಿಮಗೆ ಏನಾದರೂ ಜಾಬ್ ಬಗ್ಗೆ ಇನ್ಫಾರ್ಮೇಷನ್ ಗೊತ್ತಾಗಿಲ್ಲ, ಮೇಡಮ್ ನನಗೆ ಹಾಕೋದಕ್ಕೆ ಗೊತ್ತಾಗಿಲ್ಲ, ಯಾವ ಥರ ಹಾಕೋದು, ಹೇಗೆ ಮಾಡೋದು, ನಮ್ಗೆ ನಿಜವಾಗ್ಲೂ ಇಂಟ್ರೆಸ್ಟ್ ಇದೆ ಈ ಜಾಬಲ್ಲಿ, ಬಟ್ ನನಗೆ ಇದು ಮಾಡೋಕ್ಕೆ ಬರ್ತಾಯಿಲ್ಲ, ಕಂಪ್ಲೀಟ್ಲಿ ನನಗೆ ಆ್ಯಪ್ ಯೂಸ್ ಮಾಡೋಕ್ಕೆ ಬರ್ತಿಲ್ಲ ಅಂತಂದರೂ ಕೂಡ ನಾನು ವಾಟ್ಸಪ್ ಲಿಂಕನ್ನು ಹಾಕಿರ್ತೀನಿ. ನೀವು ಹೋಗಿ ದಯವಿಟ್ಟು ಟೆಸ್ಟ್ ಮಾಡಿ. ನಾನು ಅದರಲ್ಲಿ ನಿಮ್ಗೆ ಏನಾದರೂ ಬಂದಿಲ್ಲ, ಮಾಡೋಕ್ಕಾಗಿಲ್ಲ ಅಂದರೆ ಗೈಡ್ ಮಾಡ್ತೀನಿ ಯಾವ ಥರ ಅಂತ ಹೇಳಿ. ನಾನು ನಿಮಗೊಂದು ಸಜೆಷನ್ ಕೊಡ್ಬೋದು ನಿಮ್ಗೆ ವರ್ಕ್ ಸಿಗೋವರೆಗೂ, ಓಕೆನಾ. ಬಟ್ ಈ ಆ್ಯಪಲ್ಲಿ ನಿಮ್ಗೆ ತುಂಬಾ 100% ಜೆನ್ಯೂನ್ ಆ್ಯಪ್ ಇದು. ಯಾವುದೇ ಥರ ಫೇಕ್ ಇಲ್ಲ, ಯಾವುದೇ ಥರ ನೀವು ಅಮೌಂಟ್ ಕಟ್ಟೋ ಅವಶ್ಯಕತೆ ಇಲ್ಲ, ಇನ್ನೊಬ್ರಿಗೆ ಅಮೌಂಟ್ ಕೊಡಬೇಕು ಅನ್ನೋ ನೆಸೆಸಿಟಿನೂ ಇಲ್ಲ.
ಓಕೆನಾ. ಇದು ಬಂದು ಆ್ಯಪಿಂದನೇ ಡೌನ್ಲೋಡ್ ಮಾಡಿಕೊಂಡು ನೀವೊಂದು ಜಾಬನ್ನು ತೊಗೊಳ್ಳೋ ಅಂಥದ್ದು. ಸೊ ನೀವು ಮನೇಲೇ ಕೂತ್ಕೊಂಡು ನೀಟಾಗಿ, ಅಂದರೆ ನೆಟ್ವರ್ಕ್ ಎಲ್ಲಾದರೂ ಇರುತ್ತೆ ನೋಡಿ, ನೆಟ್ವರ್ಕ್ ಇಶ್ಯೂ ಇರಬಾರ್ದು. ನೆಟ್ವರ್ಕು ಇಲ್ಲ ಕಂಪ್ಯೂಟರ್ ಇದ್ರೂ ಓಕೆ. ನಿಮಗೆ ಏನಾದರೂ ಮನೇಲಿ ಕಂಪ್ಯೂಟರ್ ಇದೆ ಅಂತ ಅಂದರೆ, ಎಜುಕೇಷನ್ ಮಾಡ್ತಿರ್ತೀರಲ್ಲ ಅವ್ರಿಗೆ ಕಂಪ್ಯೂಟರ್ ಇದೆ ಅಂತ ಅಂದರೂ ಓಕೆ. ಇದು ಕಂಪ್ಲೀಟ್ಲಿ ಮೊಬೈಲಲ್ಲೇ ಮಾಡೋವಂಥ ಜಾಬು. ಏನಾದರೂ ಕಂಪ್ಯೂಟರ್ ತೊಗೊಳೋಕ್ಕೆ ಶಕ್ತಿ ಇಲ್ಲ, ನಮಗೆ ಆಗಲ್ಲ, ಕಂಪ್ಯೂಟರ್ ತೊಗೊಳಕ್ಕಾಗಲ್ಲ, ಮನೇಲೇ ಇರೋದ್ರಿಂದ ನಂಗೆ ಮೊಬೈಲ್ ಇದೆ, ಮೊಬೈಲಲ್ಲಿ ಬೇಕಾದ್ರೆ ಇಂಟರ್ನೆಟ್ ಇದೆ, ನಾನು ಅದರಲ್ಲೇ ಮಾಡ್ತೀನಿ ಕಂಪ್ಲೀಟಾಗಿ ಅಂತಂದರೂ ಅದರಲ್ಲೇ ಮಾಡ್ಬೋದು. ಬಟ್ ಇಂಟರ್ನೆಟ್ ಕನೆಕ್ಷನ್ ಅಂದರೆ ಚೆನ್ನಾಗಿರಬೇಕು, ಅದನ್ನು ಕೇಳ್ತಾರೆ. ಇದರಲ್ಲಿ ಪ್ರಾಮುಖ್ಯತೆ ಅದು ಫಸ್ಟ್ ಕೊಡ್ತಾರೆ ಇವರು, ಯಾಕಂದರೆ ಇಂಟರ್ನೆಟ್ ಇರಲೇಬೇಕು, ನೀಟಾಗಿ ವಾಯ್ಸು ಚೆನ್ನಾಗಿ ಮಾತಾಡಬೇಕಾಗುತ್ತೆ, ಅದು ಇಲ್ಲಿ ಕೇಳೋ ಅಂಥದ್ದು. ಓಕೆನಾ. ಸೊ ನೆಕ್ಸ್ಟ್ ಏನು ಮಾಡೋದು, ಈ ಆ್ಯಪ್ನ ಹೆಂಗೆ ಡೌನ್ಲೋಡ್ ಮಾಡ್ಕೊಳ್ಳೋ ಅಂದರೆ, ನಾನು ಫಸ್ಟ್ ಹೇಳಿದ್ದೀನಿ ಪ್ಲೇಸ್ಟೋರ್ ಒಳಗೆ ಡೌನ್ಲೋಡ್ ಮಾಡ್ಕೊಳ್ಳಿ, ಫುಟ್ವರ್ಕ್ ಅಂತ ಹೇಳಿಬಿಟ್ಟು ನಾನು ನಿಮಗೆ ಆ್ಯಪಲ್ಲಿ ತೋರಿಸ್ತೀನಿ ಎಲ್ಲಿ ಏನು ಯಾವ ಥರ ಅಂತ. ನಾನು ಸ್ಕ್ರೀನ್ ರೆಕಾರ್ಡಲ್ಲಿ ನಿಮಗೆ ಹಾಕ್ತೀನಿ ಯಾವ ಥರ ಮಾಡ್ಕೊಳ್ಳೋದು ಅಂತ ಹೇಳಿ. ಅದರಲ್ಲಿ ಏನೇನಿರುತ್ತೆ, ಯಾವ ಟೆಸ್ಟ್ ಇರುತ್ತೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಕಂಪ್ಲೀಟಾಗಿ ಡೀಟೇಲ್ಸ್ ಕೊಡ್ತೀನಿ. ಅಂದರೆ ಆ ಆ್ಯಪ್ದು ಟ್ರೈನಿಂಗ್ ಇರುತ್ತೆ ನಿಮಗೆ, ಟ್ರೈನಿಂಗ್ ಆ್ಯಸ್ ಕ್ವಿಜ್ ಆ್ಯಪ್ ಅಂತ ಇರುತ್ತೆ. ಸೊ ನಿಮಗೆ ಆ ಫುಟ್ವರ್ಕ್ ಏನಿರುತ್ತಲ್ವ ಆ್ಯಪ್ದು ಏನೇನು ಡೀಟೇಲ್ಸ್ ಅಂದರೆ ಕೆಲಸದ ಬಗ್ಗೆ, ಅವರು ಏನೇನು ಮಾಡಬೇಕು ಅಂತ ಅಂದರೆ ಯಾವ ಥರ ಪ್ರೊಸೀಜರ್ ಇರುತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ಫಸ್ಟ್ ಟೆಸ್ಟ್ ಇರುತ್ತೆ. ನೀವು ಫಸ್ಟ್ ಅದನ್ನು ಪಾಸ್ ಮಾಡಿದ್ರೇ ನೆಕ್ಸ್ಟ್ ಸ್ಟೆಪ್ಪು ನಿಮಗೆ ಅವ್ರು ಆಪ್ಷನ್ ಕೊಡೋದು. ಅದರಲ್ಲಿ ಏನೇನು ಕೊಡ್ತಾರೆ ಅಂತ ಅಂದರೆ, ಕಂಪನಿಯಲ್ಲಿ ಏನು ರೂಲ್ಸ್ ಇದೆ ಅಂದರೆ, ನಿಮಗೆ ಇವಾಗ ಟ್ಯಾಕ್ಸ್ ಅಂದರೆ ಬ್ಯಾಂಕ್ ಅಕೌಂಟ್ ಮಾಡಿಸಿದ್ರೆ, ಇಲ್ಲ ಮಾಡಿಸಿಲ್ಲ ಅಂದರೆ ಎಷ್ಟು ಕಟ್ಟಾಗುತ್ತೆ, ಮಾಡಿಸಿದ್ರೆ ಎಷ್ಟು ಕಟ್ಟಾಗುತ್ತೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ. ನೆಕ್ಸ್ಟ್ ನಿಮಗೆ ಏನು ಎಕ್ಸ್ಪೀರಿಯೆನ್ಸ್ ಇದೆ ಅನ್ನೋದ್ರ ಬಗ್ಗೆ, ಮತ್ತು ಹ್ಯಾಬ್ದು ಏನು ಪ್ರೊಸೀಜರ್ ಏನು ಅನ್ನೋದ್ರ ಬಗ್ಗೆ ಎಲ್ಲ ಕಂಪ್ಲೀಟಾಗಿ ಅದರಲ್ಲಿ ನೀವು ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ಒಂದು 8 ಕ್ವಶನ್ಸ್ ಕೊಡ್ತಾರೆ, ನೀವು ಅದನ್ನು ಪಾಸ್ ಮಾಡ್ಕೊಳ್ಳಿ. ಜಸ್ಟ್ ಅದರಲ್ಲೇ ವಿಡಿಯೋ ಇರುತ್ತೆ, ನೋಡ್ಕೊಳ್ಳಿ. ಫಸ್ಟು ವಿಡಿಯೋನೂ ಇರುತ್ತೆ, ನಿಮಗೆ ಸ್ಕ್ರೀನು ಇದರಲ್ಲೂ ಲೆಟರ್ ಟೈಪಲ್ಲೂ ಅವ್ರು ಎರಡರ ಥರನೂ ನಿಮ್ಗೆ ಕೊಟ್ಟಿರ್ತಾರೆ. ಅದನ್ನು ಫಸ್ಟ್ ಓದ್ಕೊಂಡು ನಿಮಗೆ ಫಸ್ಟ್ ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ನೀವು ಅದನ್ನು ಕ್ವಿಜ್ನ ಅಟೆಂಡ್ ಮಾಡಿ, ಸೊ ಅದನ್ನು ಪಾಸ್ ಮಾಡ್ಕೋಬೇಕಾಗತ್ತೆ ನೀವು. ಓಕೆನಾ. ಅದನ್ನು ಪಾಸ್ ಆದಮೇಲೆ ನೆಕ್ಸ್ಟ್ ನಿಮಗೆ ಏನು ಸೆಕ್ಷನ್ ಕೊಡ್ತಾರೆ ಅಂದರೆ, ಗ್ರಾಮರ್ ಆ್ಯಂಡ್ ರೀಡಿಂಗ್ ಟೆಸ್ಟ್ ಕೊಡ್ತಾರೆ. ಓಕೆನಾ. ಗ್ರಾಮರ್ ಅಂದರೆ ಕಾಮನಾಗಿ ನಿಮ್ಗೆ ಗೊತ್ತೇ ಇರುತ್ತೆ, ಗೊತ್ತಾಗಿಲ್ವಾ. ಸೊ ನೀವು ಒಂದು ಬೆಸ್ಟ್ ಪ್ಲ್ಯಾನ್ ಏನಪ್ಪ ಅಂತ ಅಂದರೆ, ಗೂಗಲಲ್ಲಿ ಹೋಗಿ ನೀವು ಅದರ ಸ್ಕ್ರೀನ್ಶಾಟ್ ಹೊಡ್ಕೊಂಡು ಜಸ್ಟ್ ನೀವು ಅದರಲ್ಲಿ GPT ಅದರಲ್ಲಿ ಯಾವುದ್ರಲ್ಲಾದರೂ ನಿಮ್ಮ ಕನ್ವೆಂಟ್ ಯಾವುದ್ರಲ್ಲಾಗುತ್ತೋ ಅದರಲ್ಲಿ ಗೂಗಲಲ್ಲಿ ಸ್ಕ್ರೀನ್ಶಾಟ್ ಹೊಡೆದು ಅದರಲ್ಲಿ ಆ ಆನ್ಸರ್ ಅಂತ ಹೊಡೆದ್ರೆ, ಕೀ ಆನ್ಸರ್ ಅಂತ ಹೊಡೆದ್ರೆ ಅದರಲ್ಲಿ ನಿಮಗೆ ಶೋ ಆಗುತ್ತೆ. ಓಕೆನಾ. ಅದನ್ನು ನೀವು ಕರೆಕ್ಟಾಗಿ ತೊಗೊಂಡು ಅಲ್ಲಿ ಹೋಗಿ ನೀವು ಜಸ್ಟ್ ಅದು ಕ್ಲೋಸ್ ಮಾಡ್ಕೋಬೇಡಿ ಟ್ಯಾಬ್ನ, ನೀವು ಹಂಗೆ ಓಪನ್ ಇಟ್ಕೊಂಡೆ ಎರಡೂ ಮಾಡಿಕೊಂಡು ಅದನ್ನು ಆನ್ಸರ್ ಮಾಡಬೇಕಾಗುತ್ತೆ. ಓಕೆನಾ. ಇಷ್ಟು ನಿಮಗೆ ನಾನು ಐಡಿಯಾ ಕೊಡ್ಬೋದು ಯಾವ ಥರ ಮಾಡ್ಬೋದು ಅಂತ. ಈ ಐಡಿಯಾ ನಿಜವಾಗ್ಲೂ ನಿಮಗೆ ವರ್ಕೌಟ್ ಆಗುತ್ತೆ, ಈ ಥರ ಮಾಡ್ಕೊಳ್ಳಿ. ಯಾರಾದರೂ ತುಂಬಾ ಕೆಲಸ ರಿಕ್ವೈರ್ಮೆಂಟ್ ಇದೆ, ನನಗೆ ಕೆಲಸ ಮಾಡಲೇಬೇಕು ಮನೇಲಿ ಅನ್ನೋರಿಗೆ ಈ ಜಾಬ್ ನಿಜವಾಗ್ಲೂ ಹೆಲ್ಪ್ಫುಲ್ ಆಗುತ್ತೆ. ಓಕೆನಾ. ಕೆಲಸ ಬೇಡ ಅಂತ ಅಂದವರು ಓಕೆ ಫೈನ್, ನಿಮಗೆ ಕೆಲಸ ಇದ್ದರೆ ಮಾಡ್ಕೊಳ್ಳಿ. ಪಾರ್ಟ್ ಟೈಮ್ ಥರನೂ ಇದು ಮಾಡ್ಕೋಬೋದು. ನಿಮಗೆ ಯಾವ ಟೈಮಲ್ಲಿ ಫ್ರೀ ಇರ್ತೀರ ಆ ಟೈಮಲ್ಲಿ ನಿಜವಾಗ್ಲೂ ಈ ಜಾಬ್ ನಿಜವಾಗ್ಲೂ ಯೂಸ್ಫುಲ್ ಆಗುತ್ತೆ. ಅದಾದ ನಂತರ ಗ್ರಾಮರ್ ಎಲ್ಲ ಆದ ನಂತರ ಅಂದರೆ ನಿಮಗೆ ರೀಡಿಂಗ್ ಟೆಸ್ಟ್ ಇರುತ್ತೆ. ಇವಾಗ ರೀಡಿಂಗ್ ಟೆಸ್ಟ್ ಅಂತಂದರೆ ಏನಂದರೆ, ಒಂದು ಸಮ್ಮರಿ ಥರ ಕೊಡ್ತಾರೆ. ಓಕೆನಾ. ಅದನ್ನು ನೀವು ಜಸ್ಟು ಅಲ್ಲಿ ಆಡಿಯೋ ಅಂತ ಇರುತ್ತೆ, ಅದನ್ನು ಜಸ್ಟ್ ಕ್ಲಿಕ್ ಮಾಡಿ ನೀವು ಆ ಟೈಮಿಂಗ್ಸ್ ಮೇಲೆ ಕೊಟ್ಟಿರ್ತಾರೆ, ಆ ಟೈಮಿಂಗ್ಸಲ್ಲಿ ಒಳ್ಳೆ ನೀವು ರೀಡ್ ಮಾಡಿ, ಇಂಗ್ಲೀಷ್ ನಿಮ್ಗೆ ಚೆನ್ನಾಗಿ ಓದೋಕೆ ಬಂದರೆ ಸಾಕು, ಅದನ್ನು ರೀಡ್ ಮಾಡಿ ಜಸ್ಟು ಓಕೆ ಅಂತ ಕೊಟ್ಟರೆ ಅದು ಕೂಡ ಪಾಸ್ ಆಗುತ್ತೆ. ಓಕೆನಾ. ಏನಕ್ಕೆ ಆ ಥರ ಮಾಡ್ತಾರೆ ಅವರು ಅಂತಂದರೆ, ನಿಮ್ಮ ಇಂಗ್ಲೀಷ್ ನಾಲೆಜ್ ಯಾವ ಥರ ಇದೆ, ಸ್ಕಿಲ್ ಯಾವ ಥರ ಇದೆ, ಓಕೆ ಆಗುತ್ತಾ, ಇದು ನಾವು ನಮ್ಮ ಕಂಪ್ನಿಗೆ ಅದು ಅವ್ರಿಗೆ ಸೇರಿಸ್ಕೊಂಡಾಗ ಇವ್ರು ಮಾಡ್ತಾರೆ ಕೆಲಸ ಅನ್ನೋದನ್ನು ಅವರು ಟೆಸ್ಟ್ ಮಾಡ್ತಾರೆ ಅಷ್ಟೇ. ಸೊ ನೀವು ಜಸ್ಟ್ ಈಗ ಒಂದು ಎಕ್ಸಾಂಪಲ್, ನೀವು ಒಂದು ಇಂಗ್ಲೀಷ್ ಬುಕ್ಕಲ್ಲೇ ಓದ್ತಾ ಇರ್ತೀರಾ ಅಂತ ಅಂದ್ಕೊಳ್ಳಿ. ಜಸ್ಟ್ ನೀವು ಓದುವಾಗ ಯಾವ ಥರ ಚೆನ್ನಾಗಿ ಅಂದರೆ ನಿಮಗೆ ಗೊತ್ತಿರುತ್ತೆ ಮಿಸ್ಗಳೆಲ್ಲ ಯಾವ ಥರ ಎಕ್ಸ್ಪ್ಲೈನ್ ಮಾಡ್ತಾರೆ ಅಂತ, ಅದೇ ಥರನೇ ಎಕ್ಸ್ಪ್ಲೈನ್ ಮಾಡಿದ್ರೆ ಸಾಕು. ಜಸ್ಟ್ ನೀವು ಒಂದು ಕಸ್ಟಮರ್ಗೆ ಕಾಲ್ ಮಾಡಿ ಯಾವ ಥರ ಎಕ್ಸ್ಪ್ಲೈನ್ ಮಾಡ್ತೀರಾ ಆ ಥರ ಮಾಡಿದರೆ ಸಾಕು, ನೀವು ಪಾಸ್ ಆಗ್ತೀರಾ ಇದರಲ್ಲಿ. ಸೊ ನೆಕ್ಸ್ಟ್ ನಿಮಗೆ ಆಡಿಯೋ ಟೆಸ್ಟು ಸೇಮ್ ಅದೇ ಥರನೇ ಇರುತ್ತೆ. ಒಂದು ರೀಡಿಂಗ್ ಟೆಸ್ಟ್, ಇವಾಗ ಒಂದು ಕಾಮನ್ ಕ್ವಶನ್ ಕೇಳ್ತಾರೆ. ಇವಾಗ ನಿಮಗೆ ಅಂದರೆ ನಿಮ್ಮ ಸೆಲ್ಫ್ ಇಂಟ್ರಡಕ್ಷನ್ ಕೊಡೋ ಥರ ಒಂದು ಕಾಮನ್, ಅಂದರೆ ನಿಮ್ಗೆ ಯಾವ ಕಲರ್ ಇಷ್ಟ ಅನ್ನೋದ್ರ ಬಗ್ಗೆ ಆ ಥರ ಕೇಳ್ತಾರೆ ಆಡಿಯೋ ಟೆಸ್ಟ್ ಅಂದರೆ. ಅದರಲ್ಲಿ ನೀವು ಆನ್ಸರ್ ಮಾಡಬೇಕಾಗುತ್ತೆ. ಇವಾಗ ನನಗೆ ಈ ಥರ ಕಲರ್ ಇಷ್ಟ, ಆಮ್ ಸುಷ್ಮಾ, ಆಮ್ ಫೇವ್ರೇಟ್ ಕಲರ್ ಇಸ್ ಬ್ಲ್ಯಾಕ್, ಬ್ಲೂ, ಈ ಥರ ನೀವು ಸ್ವಲ್ಪ ಇಂಗ್ಲೀಷಲ್ಲಿ ಮಾತಾಡಬೇಕಾಗುತ್ತೆ. ಸೊ ಈ ಥರ ನೀವು ಮಾತಾಡಿದಾಗ ಅವರು ನಿಮಗೆ ಇಂಗ್ಲೀಷ್ ಸ್ಕಿಲ್ಲು ಚೆನ್ನಾಗಿದೆಯಾ, ಓಕೆನಾ ಇದು ಅನ್ನೋದ್ರ ಬಗ್ಗೆ ಇದು ಮಾಡ್ತಾರೆ. ಸೊ ನೀವು ಜಸ್ಟು ನಿಮ್ಗಷ್ಟು ಮಾತಾಡೋಕ್ಕೆ ಬಂದಿಲ್ಲ ಅಂತಂದರೂ ಗೂಗಲಲ್ಲಿ ಸರ್ಚ್ ಮಾಡಿ ಯಾವ ಥರ ಮಾತಾಡಬೇಕು ಅಂತ ಹೇಳಿ ನೀವು ಬೇಕಂದರೆ ಪ್ರಾಕ್ಟೀಸ್ ಮಾಡಿಕೊಂಡು ಅಟೆಂಡ್ ಮಾಡ್ಬೋದು, ಏನಿಲ್ಲ. ಬಟ್ ಟ್ರೈ ಮಾಡಬೇಕು, ಯಾವುದು ನನಗೆ ಬರಲ್ಲ ಅಂತ ನೀವು ಕೂತ್ಕೋಬೇಡಿ, ಟ್ರೈ ಮಾಡಿ, ಯಾವಾಗಲೂ ಸಕ್ಸಸ್ ಆಗೇ ಆಗುತ್ತೆ ಅನ್ನೋದು ನನ್ನ ನಂಬಿಕೆ.
ಅದಾದ ನಂತರ ಒಂದು 10-15 ಆಡಿಯೋ ಟೆಸ್ಟ್ ಇರುತ್ತೆ. ಅದರಲ್ಲಿ ನೀವು ಚೆನ್ನಾಗಿ ನೀಟಾಗಿ ಮಾತಾಡಬೇಕಾಗುತ್ತೆ. ಹಿಂದಿ ಸ್ವಲ್ಪ ಕೇಳ್ತಾರೆ, ಓಕೆನಾ. ಇದರಲ್ಲಿ ಈ ಆ್ಯಪಲ್ಲಿ ಒಂಚೂರು ಹಿಂದಿ ನಿಮಗೆ ಬರಬೇಕಾಗುತ್ತೆ ಓದೋದಕ್ಕೆ. ಈಗ ಆಲ್ಮೋಸ್ಟ್ 12th ಪಾಸ್ ಆಗಿದ್ದೀರಾ ಅಂತಂದರೆ ಎಲ್ಲರಿಗೂ ಕೂಡ ಹಿಂದಿ ಬಂದೇ ಬರುತ್ತೆ. ಆದರೂ ನೀವು ಏನು ಕೊಡ್ತಾರೆ, ಜಸ್ಟ್ ಒಂದು 4-5 ಲೈನ್ಸ್ ಕೊಟ್ಟಿರ್ತಾರೆ, ಓಕೆನಾ. 4-5 ಲೈನ್ಸ್ ಏನು ಕೊಟ್ಟಿರ್ತಾರೆ ಓದ್ಬಿಟ್ಟು ನೀವು ಜಸ್ಟ್ ಸಬ್ಮಿಟ್ ಮಾಡೋದಷ್ಟೇ. ಅಂದರೆ ಹಿಂದಿ ಕಸ್ಟಮರ್ ಯಾರಾದರೂ ನಿಮ್ಗೆ ಇದು ಟೆಲಿಕಾಲಿಂಗ್ ಜಾಬ್ ಆಗಿರೋದ್ರಿಂದ ಏನು ಮಾಡ್ತಾರೆ ಅಂತ ಅಂದರೆ ಹಿಂದಿನೂ ಕೆಲವು ಕಸ್ಟಮರ್ಸ್ ಮಾತಾಡೋ ಚಾನ್ಸಸ್ ಇರುತ್ತೆ. ಇಂಗ್ಲೀಷು ಕಂಪಲ್ಸರಿ, ಬಟ್ ಹಿಂದಿ ಕೆಲವ್ರಿಗೆ ಬಂದೇ ಬರುತ್ತೆ, ಓಕೆನಾ. ಇದರಲ್ಲಿ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡ್ಕೋಬೋದು ನೀವು. ನಿಮಗೆ ಯಾವ ಲ್ಯಾಂಗ್ವೇಜು ಈಸಿ ಆಗಿದೆ ಹಿಂದಿ ಬಂದರೆ ಹಿಂದಿನೇ ಮಾಡ್ಕೋಬೋದು, ಇಂಗ್ಲೀಷ್ ಬಂದರೆ ಇಂಗ್ಲೀಷ್ ಮಾಡ್ಕೋಬೋದು, ಓಕೆನಾ. ಸೊ ನೀವು ಹಿಂದಿಯಲ್ಲಿ ಒಂದು 4-5 ಲೈನ್ಸ್ ನೀವು ಮಾತಾಡಲೇಬೇಕಾಗುತ್ತೆ. ಮಾತಾಡ್ಬಿಟ್ಟು ಸಬ್ಮಿಟ್ ಮಾಡಿ ಅಷ್ಟೇ, ಓಕೆನಾ. ಫೈನ್. ಇದಾದ ನಂತರ ಎಲ್ಲ ಸಬ್ಮಿಟ್ ಆಯಿತು, ಪಾಸು ಕೂಡ ನೀವು ಆದ್ರಿ ಅಂತ ಅಂದ್ಕೊಳ್ಳಿ. ಈ ಟೆಸ್ಟಲ್ಲಿ ಪಾಸ್ ಆಯಿತು, ಎಲ್ಲ ಆಯಿತು. ನಿಮಗೆ ಒಂದು ಸ್ವಲ್ಪ ನಿಮ್ಮದು ಪ್ರೊಫೈಲ್ದು ಅಪ್ಡೇಟ್ ಮಾಡಬೇಕಾಗುತ್ತೆ. ಫೋನ್ ನಂಬರ್, ಇಮೇಲ್ ಐ ಡಿ ಆಗಿರ್ಬೋದು, ಪ್ರತಿಯೊಂದು ನಿಮ್ದು ಏನು ಡೀಟೇಲ್ಸ್ ಇದೆ ರೆಸ್ಯೂಮಿಂದ ಹಿಡಿದು ಅದಾದ ತಕ್ಷಣ ಕಳ್ಸೋಕೆ ಹೇಳ್ತಾರೆ ಮೇಲ್ಗೆ. ಸೊ ಇದನ್ನು ಒಂದು 2 ಡೇಸ್ ಆದಮೇಲೆ ನಿಮಗೆ ಒಂದು ಮೆಸೇಜ್ ಬರುತ್ತೆ. ನೀವು ಪಾಸ್ ಆಗಿದ್ದರೆ ಸರ್ಟಿಫಿಕೇಟ್ ಕೂಡ ನಿಮಗೆ ಕೊಡ್ತಾರೆ. ಈ ಆ್ಯಪಿಂದ ಸರ್ಟಿಫಿಕೇಟ್ ಕೊಡ್ತಾರೆ. ಆ ಆ್ಯಪಲ್ಲಿ ಸರ್ಟಿಫಿಕೇಟ್ನ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ. ಸಬ್ಮಿಟ್ ಆದಮೇಲೆ ನಿಮ್ಗೆ ಏನು ಪ್ರೊಸೀಜರ್ ಇರುತ್ತೆ ಅಂದರೆ ಇಂಟರ್ವ್ಯೂ ಇರುತ್ತೆ. ಇಂಟರ್ವ್ಯೂ ಕಾಲಲ್ಲೇ ತೊಗೊತಾರೆ. ನೀವೇನು ಅವ್ರ ಹತ್ರ ಹೋಗಬೇಕು, ಆಫೀಸ್ಗೆ ಹೋಗಬೇಕು, ಇದೆಲ್ಲ ಆಗಲ್ಲ. ಆ ಥರ ಅಂದ್ಕೊಬಿಡಿ. ಕಾಲಲ್ಲೇ ಒಂದು 5 ಮಿನಿಟ್ಸ್ ನಿಮ್ಮ ಹತ್ರ ಮಾತಾಡ್ತಾರೆ, ಓಕೆನಾ. ಯಾವ ಥರ ಮಾತಾಡ್ತಾರೆ ಅಂದರೆ ನಿಮ್ಗೆ ಜಸ್ಟ್ ಫಸ್ಟ್ ನಿಮ್ಮ ಸೆಲ್ಫ್ ಇಂಟ್ರೊಡಕ್ಷನ್ ಕೇಳ್ತಾರೆ. ನಿಮ್ಮದು ಸೆಲ್ಫ್ ಇಂಟ್ರೊಡಕ್ಷನ್ ಆದಮೇಲೆ ಅವರು ನಿಮಗೆ ಒಂದು 2-3 ಎಕನಾಮಿಕ್, ಈಗಿನ ಜನ್ರೇಷನ್ದು ಎಕನಾಮಿಕ್ ಆಗಿರ್ಬೋದು, ಏನೋ ಒಂದು ನ್ಯಾಚುರಲ್ದು ಏನದ್ರ ಬಗ್ಗೆ ಏನಾದರೂ ಕೇಳ್ತಾರೆ. ಸೊ ನೀವು ಪ್ರಿಪೇರ್ ಆಗಿರಬೇಕು, ಓಕೆನಾ. ಈ ಟಾಪಿಕ್ ಬಗ್ಗೆ ನೀವು ಕೇಳಿದಾಗ ನೀವು ಜಸ್ಟು ಆನ್ಸರ್ ಮಾಡಬೇಕಾಗುತ್ತೆ. ಒಂದು 2 ಮಿನಿಟ್ಸ್ ಮಾತಾಡ್ಬೋದು ಅದ್ರ ಬಗ್ಗೆ ಅಂತ ನಿಮಗೆ ಕೇಳ್ತಾರೆ. ಸೊ ನೀವು 2 ಮಿನಿಟ್ಸ್ ಅದ್ರ ಬಗ್ಗೆ ನೀವು ಮಾತಾಡಬೇಕಾಗುತ್ತೆ. ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಓಕೆನಾ. ಸೊ ನೀವು ಜಸ್ಟು ಕಾಲಲ್ಲಿ ಯಾವ ಥರ ಮಾತಾಡಬೇಕು, ಇಂಟರ್ವ್ಯೂ ಕಾಲಲ್ಲಿ ಯಾವ ಥರ ಮಾತಾಡಿದ್ರೆ ನಿಮಗೆ ಅವ್ರು ಯಾವ ಥರ ರೆಸ್ಪಾನ್ಸ್ ಮಾಡಬೇಕು, ಇದನ್ನು ನೀವು ಜಸ್ಟ್ ಕಾಮನ್ನಾಗಿ ಇದನ್ನು ತಿಳ್ಕೊಂಡು ನೀವು ಜಸ್ಟ್ ಕಾಲಲ್ಲಿ ಮಾತಾಡಿದ್ರೆ ಸಾಕು. ಅದಾದ ನಂತರ ನಿಮಗೆ ಪ್ರಾಜೆಕ್ಟು ಅಸೈನ್ ಮಾಡ್ತಾರೆ. ಸೊ ಇದಾದ ನಂತರ ನಿಮಗೆ ಇದರಲ್ಲಿ ವೀಕ್ಲಿ ಪೇಮೆಂಟ್ ಇರುತ್ತೆ. ನಿಮಗೆ ವೀಕ್ಲಿ ಥರ್ಸ್ಡೇ ನಿಮಗೆ ಪೇಮೆಂಟ್ ಆಗುತ್ತೆ. ನೀವು ಆರಾಮಾಗಿ UPI ಇಂದನಾದರೂ ಮಾಡ್ಕೋಬೋದು, ಇಲ್ಲ ಅಕೌಂಟ್ಗಾದರೂ ಟ್ರಾನ್ಸ್ಫರ್ ಮಾಡ್ಕೋಬೋದು. ತುಂಬ ಈಸಿಯಾಗಿ ಸಿಂಪಲ್ಲಾಗಿ ಈ ಆ್ಯಪಲ್ಲಿ ನೀವು ವರ್ಕ್ ಮಾಡ್ಕೋಬೋದು. ಇನ್ನೂ ಏನಾದರೂ ಡೌಟ್ ಇದ್ದರೆ ಒಂದು ಮೆಸೇಜ್ ಹಾಕ್ಬೋದು. ಇಲ್ಲ ಅಂತಂದರೆ ನಾನು ವಾಟ್ಸಪ್ ಲಿಂಕ್ ಆಗಿರ್ತೀನಿ, ಅದರಲ್ಲಿ ನಿಮಗೆ ಏನು ಡೌಟ್ ಇದೆ ಅನ್ನೋದ್ರ ಬಗ್ಗೆ ನನಗೆ ತಿಳಿಸ್ಕೊಡಿ. ಈ ಆ್ಯಪಲ್ಲಿ ತುಂಬ ಜೆನ್ಯೂನ್ 100%ಗೆ ಅಂತಲೇ ಹೇಳ್ಬೋದು ವರ್ತ್ ಇದೆ. ಯಾರೆಲ್ಲ ವರ್ಕು ಮನೇಲೇ ಮಾಡಬೇಕು ಅನ್ನೋರಿಗೆ ಈ ಆ್ಯಪ್ ನಿಜವಾಗ್ಲೂ ಯೂಸ್ ಆಗುತ್ತೆ. ಮತ್ತು ಈ ಆ್ಯಪಲ್ಲಿ ತುಂಬ ಜನ ಆಲ್ರೆಡಿ ಕೆಲಸ ಮಾಡ್ತಿದ್ದಾರೆ, ಓಕೆನಾ. ನೀವು ಚೆಕ್ಕು ಮಾಡ್ಬೋದು, ರಿವ್ಯೂ ಕೂಡ ನೋಡ್ಬೋದು, ಗೂಗಲಲ್ಲಿ, ಯೂಟ್ಯೂಬಲ್ಲೂ ಕೂಡ ನೋಡ್ಬೋದು. ಬಟ್ ಆದರೆ ಯೂಟ್ಯೂಬಲ್ಲಿ ಎಲ್ಲರೂ ಯಾವ ಥರ ಪಾಸ್ ಆಗೋದು ಅಂತಲೂ ಹೇಳ್ತಾರೆ. ಬಟ್ ಆದರೆ ತಿಳ್ಕೊಬೇಕಾಗಿರೋದು ನಾವು ಹೆಂಗೆ ಏನು ಅನ್ನೋದ್ರ ಬಗ್ಗೆನೂ ಒಂದು ಸ್ವಲ್ಪ ನಾಲೆಜ್ ಇಟ್ಕೊಂಡು ಹೋಗಿ ಅಟೆಂಡ್ ಮಾಡಬೇಕಾಗುತ್ತೆ. ಸುಮ್ಮನೆ ಏನೋ ರ್ಯಾಂಡಮಾಗಿ ಬಿಡೋ ಆ್ಯಪ್ ಓಪನ್ ಮಾಡೋಣ, ಸುಮ್ಮನೆ ಯಾವುದೋ ಒಂದು ಟಿಕ್ ಹಾಕೋಣ, ಈ ಥರ ಮಾಡೋದಕ್ಕೆ ಹೋಗ್ಬಿಡಿ. ಅದಕ್ಕೆ ಅಂತ ಟೈಮ್ ಅಂದರೆ ಅಟೆಂಪ್ಟ್ಸ್ ಎಷ್ಟು ಫೇಲ್ ಆದವು ಆ ಥರ ಎಲ್ಲ ಇರಲ್ಲ. ಫೇಲ್ ಆಯಿತು ಅಂದರೆ ಮುಗೀತು, ಒಂದು 3 ಚಾನ್ಸಸ್ ಕೊಡ್ತಾರೆ, ಮತ್ತು ಆಮೇಲೆ ಬ್ಲಾಕ್ ಮಾಡಿಬಿಡ್ತಾರೆ. ಸೊ ನೀವು ನೀಟಾಗಿ ನೋಡಿಕೊಂಡು ಇದರಲ್ಲಿ ಎಕ್ಸಾಮ್ನ ಪಾಸ್ ಮಾಡಿಕೊಂಡು ಜಾಬ್ನ ತೊಗೊಳ್ಳಿ. ಯಾರಿಗೆಲ್ಲ ಜಾಬ್ ಸಿಕ್ತು ನಿಜವಾಗ್ಲೂ ಮೆಸೇಜ್ ಹಾಕಿ. ನನ್ನ ವಿಡಿಯೋಯಿಂದ ಯಾರಿಗಾದರೂ ಉಪಯೋಗ ಆಗಿದೆ ಅಂತಂದರೆ ತಿಳಿಸಿ ಅಂತ ಹೇಳ್ತಾ, ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಶೇರ್ ಮಾಡಿ. ಇನ್ಫಾರ್ಮೇಷನ್ ಎಲ್ಲರಿಗೂ ಯಾರಿಗಾದರೂ ಯೂಸ್ ಆಗೇ ಆಗುತ್ತೆ. ಸ್ಪೆಷಲಿ ನಾನು ಹೇಳ್ತಾ ಇರ್ತೀನಿ, ಹೆಣ್ಮಕ್ಳಿಗೆ ತುಂಬ ಯೂಸ್ಫುಲ್ ಆಗುವಂಥ ವೀಡಿಯೋಗಳನ್ನೇ ನಾನು ಮಾಡೋದು. ಸೊ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ, ವ್ಯೂವರ್ಸ್ಗಾಗಲಿ ಎಲ್ಲರಿಗೂ ಅಷ್ಟೇ ಥ್ಯಾಂಕ್ ಯು ಸೋ ಮಚ್. ಹಾಗೆ ನಾನು ನೆಕ್ಸ್ಟ್ ವೀಡಿಯೋದಲ್ಲೂ ಕೂಡ ತಿಳಿಸ್ತಾನೆ ಇರ್ತೀನಿ ಏನಾದರೂ ಜಾಬ್ ಅಪ್ಡೇಟು, ಏನಾದರೂ ಗೃಹಲಕ್ಷ್ಮಿ ಅಪ್ಡೇಟ್ಸ್ ಆಗಿರ್ಬೋದು. ಈ ನಿಮಗೆ ಹೆಣ್ಮಕ್ಳಿಗೆ ಸ್ಪೆಷಲಿ ಅಂದರೆ ಮನೇಲೇ ಕುತ್ಕೊಂಡು ಮಾಡೋವಂತಹ ಹೆಣ್ಮಕ್ಳಿಗೆ ನಾನು ಜಾಬ್ ಇನ್ಫಾರ್ಮೇಷನ್ ಕೊಡ್ತಾ ಇರ್ತೀನಿ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಹೋಗಿ ನನ್ನ ಚಾನಲಲ್ಲಿ ಚೆಕ್ ಮಾಡ್ಕೋಬೋದು ನೀವು. ಥ್ಯಾಂಕ್ ಯು ಸೋ ಮಚ್.